ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಕ್ಷಣೆ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಚಳುವಳಿ ಡಾ ಚಲುಪತಿ ಗೌಡ ಬಣ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕಿನ ಟಿ ಬೊಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 220ರಲ್ಲಿ 2025-26ನೇ ಸಿಪೇಜ್ ಡ್ರೈನ್ ನೀರಿಳಿಯುವ ಕಾಲುವೆ ನಿರ್ಮಾಣ ಕಾಮಗಾರಿಗಾಗಿ ಟೆಂಡರ್ ಕರೆದಿದ್ದು ಅದರಲ್ಲಿ 22 ಗುತ್ತಿಗೆದಾರರು ಹಾಕಿದ್ದು ಸುಮಾರು ಗುತ್ತಿಗೆದಾರರು 40% ಮೇಲೆ ಅಭಾವ ಹೋದವರನ್ನ ರಿಜೆಕ್ಟ್ ಮಾಡಿ ಡಿಎಸ್ಆರ್ ರೇಟಿಗೆ ಅಗ್ರಿಮೆಂಟ್ ಮಾಡಿದ್ದೀರಿ ಅಂತ ಮನವಿ ಪತ್ರ ದಿನಾಂಕ 9/1/2020ರಂದು ಕೊಟ್ಟರೂ ಕೂಡ ನಮಗೆ ಯಾವುದೇ ಕಾರಣ ಕೊಡದೆ ಕಾಮಗಾರಿ ಪ್ರಾರಂಭ ಮಾಡಿಸಿದ್ದೀರಿ. ಆದರೆ ಕಾಮಗಾರಿಯಲ್ಲೂ ಕೂಡ ಸಂಪೂರ್ಣ ಕಳಪೆ ಮಾಡಿ ಮೊದಲೇ ರೈತರು ಬಸ್ಸಿ ಗಾಲುವೆ ತೆಗೆದಿದ್ರು ಅದನ್ನೇ ತೋರಿಸಿ ಹಾಗೂ ಸಣ್ಣ ಪೈಪ್ ಹಾಕಿ ಸೈಡ್ ವಾಲ್ ಕಟ್ಟದೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡಿರೋದು ನೋಡಿದ್ರೆ ಮೊದಲೇ ಇದು ಟೆಂಡರ್ನಲ್ಲಿ ಅವ್ಯವಹಾರ ಮತ್ತು ಕಾಮಗಾರಿಯಲ್ಲೂ ಕೂಡ ಅವ್ಯವಹಾರ ನಡೆದಿದ್ದು ನೋಡಿದ್ರೆ ಇದರಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಾದ ಹಾಗೂ ಜೈ ಹಾಗೂ ಗುತ್ತಿಗೆದಾರ ಇವರೆಲ್ಲರೂ ಇಷ್ಟು ಅವ್ಯವಹಾರ ಮಾಡಿದ್ದಾರೆ. ನಾನು ಕೂಡ ಖುದ್ದಾಗಿ ಕಾಮಗಾರಿ ವೀಕ್ಷಣೆ ಮಾಡಿದ ಭಾವಚಿತ್ರ ಜಿಪಿಎಸ್ನೊಂದಿಗೆ ಇದೇ ಆದ ಕಾರಣ ದಯಮಾಡಿ ಇದನ್ನೆಲ್ಲ ತನಿಖೆ ಮಾಡಿ ಟೆಂಡರ್ ಕ್ಯಾನ್ಸಲ್ ಮಾಡಿ ಮರು ಟೆಂಡರ್ ಕರೆದು ಸರ್ಕಾರದ ಆದೇಶದಂತೆ ಅಂದಾಜು ಪತ್ರಿಕೆಯಲ್ಲಿ ಇರುವ ಹಾಗೆ ಮಾಡಿಸಿ ನೊಂದ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿ ಮಾಡ್ತೀವಿ. ಹಾಗೂ ನೀವು ತೆಗೆದುಕೊಂಡ ವಿಷಯವನ್ನ ನಮಗೆ ಲಿಖಿತ ರೂಪದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಿಗೆ ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡಿಕೊಳ್ತೀವಿ ಅಂತ ಹೇಳಿದ್ರು. 9/1/2026 ಮಾನ್ಯ ಆಡಳಿತಾಧಿಕಾರಿಗಳು ಇಂಜಿನಿಯರ್ ಕೃಷ್ಣ ಕಾಡ ಭೀಮರಾಯ್ ಇದು ಈ ಬೊಮ್ಮನಹಳ್ಳಿ ನೀರು ಹರಿಯುವ ಕಾಲು ನೀರು ಹರಿಯುವ ಇದ್ರ ಕುರಿತು ಟೆಂಡರ್ ಮಾಡ್ಯಾರ. 22 ಮಂದಿಗೆ ಟೆಂಡರ್ ಹಾಕಿದ್ರು ಗುತ್ತಿದಾರ. 22 ಮಂದಿಗೆ ರಿಜೆಕ್ಟ್ ಮಾಡಿಸಿದ್ರು, ಒಬ್ಬರಿಗೆ DSR ರೇಟ್ ಮಾಡ್ಯಾರ. ಅದನ್ನ ಏನಾದ ತಡೆವೇನ್ರಿ ಅದನ್ನ ಯಾಕೆ ಮಾಡ್ಯಾರ ಅಂತ ಹೇಳಿ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಅದು ರಿಜೆಕ್ಟ್ನು ಮಾಡಿಲ್ಲ, ಮತ್ತೆ ಕಾಮಗಾರಿ ಚಾಲೂ ಮಾಡ್ಯಾರ. ಆ ಕಾಮಗಾರಿ ಏನದ ಇಲ್ಲಿ GPS ಫೋಟೋ ಸಹಿತ ಹೆಚ್ಚಿವ್ರಿ ಅದು ವೀಕ್ಷಣೆ ಮಾಡಿ. ಇದು ಏನು ಪೂಲ್ ಹಾಕಿರಲ್ಲ, ಸಣ್ಣ ಪೂಲ್ ಹಾಕ್ಯಾರ. ಇವ್ರು ಏನದ ರೈತರು ಮೊದಲೇ ಬಸಿಗೋಲಿ ತೆಗೆದ್ರ ಅದು ಬಸಿಗೋಲಿ ಮೇಲೆನೆ ಸುಮ್ಮನೆ ಸಣ್ಣ ಫೋನ್ ಇಟ್ಟಿಗೆಸಿಂದ ವಾಲ್ ಕಟ್ಲಾರ್ದೇನೆ ಪೂಲ್ ಹಾಕಿಬಿಟ್ರು. ಇದು ಒಂದು ಮಳೆ ಬರೋದಕ್ಕೆ ಅಂತ ರೈತರಿಗೆ ಭಾಳ ಅನ್ಯಾಯ ಮಾಡಾಕತ್ತಾರ. ಅದಕ್ಕೆ ಈಗ ಕೂಡಲೇ ಇದನ್ನ ಏನು ಟೆಂಡರ್ ಮಾಡಿರಲ್ಲ ಅದನ್ನ ರದ್ದು ಮಾಡಬೇಕು. ರದ್ದು ಮಾಡಿಗೆಸಿಂದ ಮತ್ತೆ ರೀಟೆಂಡರ್ ಕರೆದಗೆಸಿಂದ ಬೇರೆ ಗುತ್ತಿದಾರಿ ಕೊಡಬೇಕು. ಇದು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಚೇರಿ ಮುಂದೆ ನಾವು ಪ್ರತಿಭಟನೆ ದಿನನಿತ್ಯ ಹೋರಾಟ ಮಾಡ್ಬೇಕಾಗ್ತದೆ. ಇದ್ರ ಗಮನದಲ್ಲಿ ಇಟ್ಕೊಂಡ್ಗೆಸಿಂದ ನಾವು ಪ್ರತಿ ಸಲನೂ ಫೋನ್ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನದ ಚಾರ್ಜ್ ಮೇಲೆ ಪ್ರಕಾರ ಅಂತ ಅವ್ರು ಕೇಳಿದ್ರೆ ನಾ ಚಾರ್ಜ್ ಎಲ್ಲ ಬೇಕಂತ ಕೊಟ್ಟಾರ ಇದು ಮಾಡ್ಯಾರ ಅಂತ ಹೇಳಕತ್ತಾರ, ಅರಿಕೆ ಉತ್ತರ ಕೊಡಕತ್ತಾರ. ನಾವು ಗುತ್ತಿದಾರಿಗೆ ಮಾಡಿ ಕೊಟ್ರೆ ಗುತ್ತಿದಾರಿಗೆ ಕೇಳಂಗಿಲ್ಲ, ನಾವು ಆಫೀಸರಿಗೆ ನಾವು ಗುತ್ತಿದಾರಿಗೆ ಕೇಳಂಗಿಲ್ಲ. ನಮ್ಗೆ ನಿಮಗೆ ಕೇಳಕತ್ತೀವಿ. ನಾಳೆ ಏನನ್ನ ಜವಾಬ್ದಾರಿ ಆದ್ರೆ ನೀವೇ ನೋಡ್ರಿ. ದಯವಿಟ್ಟು ಅದನ್ನ ತಡೆಗಟ್ಟಿಗೆಸಿಂದ ರೈತರಿಗೆ ಅನ್ಯಾಯ ಆಗಲಾರ್ದ ಮಾಡಿ ಕೊಡ್ರಿ. ಇದೇ ಸಂದರ್ಭದಲ್ಲಿ ಸಂಘಟನೆಯ ಅನೇಕ ಕಾರ್ಯಕರ್ತರು ಹಾಜರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.